ಮನ್ಸಿದ್ರೆ ಮಾರ್ಗ ಇದು ಎಲ್ಲಾ ವಿಚಾರಗಳಿಗೂ ಅನ್ವಯಿಸುತ್ತೆ. ಈಗ ಈ ಮಾತು ಹೇಳ್ತಿರೋದು ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ. ಸಂಘಟಿತ ಶ್ರಮದ ಫಲವಾಗಿ ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಸಂಚಾರ ಈಗ ಅಷ್ಟೊಂದು ಕಷ್ಟವಲ್ಲ. ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಎಲ್ಲಿ ನೋಡಿದ್ರು ವೆಹಿಕಲ್ಸ್, ಸಿಕ್ಕಿದ ಕಡೆಯಲ್ಲೆಲ್ಲ ಸಿಗ್ನಲ್ಸ್. ಬೆಂಗಳೂರಿನಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕಂದ್ರೆ ಒಂದ್ ರೀತಿ ಚಕ್ರವ್ಯೂಹ ಭೇದಿಸಿದಂತೆಯೇ ಸರಿ. ಆದರೆ ಅತಿ ಹೆಚ್ಚು ಟ್ರಾಫಿಕ್ ಇರ್ತಿದ್ದ ಅಗರ ಸರ್ಕಲ್ನಲ್ಲಿ ಮಾತ್ರ ಮೊದಲಿದ್ದ ಸಮಸ್ಯೆ ಈಗ ಕಾಣ್ತಿಲ್ಲ. ಇಲ್ಲಿ ನೋಡಿ, ಈ ಸರ್ಕಲ್ನಲ್ಲಿ ಈಗ ವೆಹಿಕಲ್ಸ್ ಸುಗಮವಾಗಿ ಹೋಗ್ತಿವೆ. ಮೊದಲಿದ್ದಷ್ಟು ಕಿರಿಕಿರಿ ಇಲ್ಲ. ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ನಿಲ್ಲೋ ಪರಿಸ್ಥಿತಿನೂ ಇಲ್ಲ. ಒಟ್ಟು 11 ಜಂಕ್ಷನ್ ಇದೆ. ನಾವು ಶುರು ಮಾಡಿರೋದು ಫ್ರಮ್ ದ ಮಾರತಹಳ್ಳಿ ಮಲ್ಟಿಪ್ಲೆಕ್ಸ್ ಹತ್ರ ಯೂಟರ್ನ್ ಇದೆ. ಆ ಜಂಕ್ಷನ್ ಇಂದ ಹಿಡಿದು HSR ಲೇಔಟ್ BDA ಕಾಂಪ್ಲೆಕ್ಸ್ ಜಂಕ್ಷನ್ ಇದೆ, ಅಲ್ಲಿ ತನಕ ಕವರ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದು. ಸೊ ಇದ್ರ ಮಧ್ಯದಲ್ಲಿ 11 ಚಿಕ್ಕದು ದೊಡ್ಡದು ಎಲ್ಲ ಸೇರಿದ್ರೆ ಒಂದು 11 ಜಂಕ್ಷನ್ ಇದೆ. ಸೊ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ಜಂಕ್ಷನ್, ಒಂದ್ ಜಂಕ್ಷನ್ ಅಲ್ಲಿ 3 ಜನ, ನಮ್ಮ ಅಗರ ಜಂಕ್ಷನ್ ಅಲ್ಲಿ 3 ಜನ ಇದ್ದಾರೆ, 27th ಮೈನ್ ಅಲ್ಲಿ ಒಬ್ಬರಿದ್ದಾರೆ. ಇದು ಔಟರ್ ರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ ಕೊಡುಗೆ. ಈ ಸಂಸ್ಥೆಯ ಮೊದಲ ಹೆಜ್ಜೆ ಟ್ರಾಫಿಕ್ ನಿಯಂತ್ರಣ ಮತ್ತು ಅಪಘಾತಗಳನ್ನು ತಡೆಯೋದು. ಬೆಂಗಳೂರಿನ ಮಾರ್ತಳ್ಳಿಯಿಂದ HSR ಲೇಔಟ್ ವರೆಗೂ ಎಲ್ಲಾ ಟ್ರಾಫಿಕ್ ಸಿಗ್ನಲ್ಗಳಿಗೂ ಈ ಸಂಸ್ಥೆ ಒಬ್ಬೊಬ್ಬರನ್ನ ನೇಮಕ ಮಾಡಿದೆ. ಸುಮಾರು 10 ಸಿಗ್ನಲ್ಗಳಿಗೆ 32 ಮಂದಿಯನ್ನ ನೇಮಿಸಿರೋ ಈ ಸಂಸ್ಥೆ ಎಲ್ಲರಿಗೂ ಟ್ರಾಫಿಕ್ ನಿಯಂತ್ರಣ ಕುರಿತು ತರಬೇತಿ ನೀಡಿದೆ. ಇದಕ್ಕಾಗಿ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ವೆಚ್ಚ ಮಾಡ್ತಿದೆ. ಈ ಎಲ್ಲಾ ವೆಚ್ಚವನ್ನ ಈ ಸಂಸ್ಥೆಯಲ್ಲಿರೋ 17 ಕಂಪನಿಗಳೇ ಭರಿಸುತ್ತವೆ. ಇನ್ನು ಖಾಸಗಿಯಾಗಿ ನೇಮಿಸಿರೋ ಟ್ರಾಫಿಕ್ ಕಂಟ್ರೋಲರ್ಗಳಿಗೆ ಸಮವಸ್ತ್ರ, ವಾಕಿಟಾಕಿ, ಗ್ಲೌಸ್ ಸೇರಿದಂತೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ನೀಡಿದೆ. ಪ್ರೆಸೆಂಟ್ಲಿ ಟ್ರಾಫಿಕ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಫ್ಯೂಚರ್ನಲ್ಲಿ ಇಲ್ಲಿ ಈ ರಿಂಗ್ ರೋಡ್ನಲ್ಲಿರುವ ಸಮಸ್ಯೆಗಳ ಬಗ್ಗೆ ನಾವು ನೋಡೋಣ ಅಂತ ಪ್ಲಾನ್ ಮಾಡಿದ್ದೇವೆ. ಬಸ್ ಶೆಲ್ಟರ್ ಇರ್ಬೋದು, ಸರ್ವಿಸ್ ರೋಡ್ ರಿಪೇರಿ ಇರ್ಬೋದು, ಮತ್ತೆ ಇಲ್ಲಿ ಮರಗಿಡಗಳನ್ನು ನೆಡೋದು, ಅದರ ಬಗ್ಗೆನೂ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಔಟರ್ ರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ನಲ್ಲಿ AOL, ಇಂಟೆಲ್, ಸಿಸ್ಕೋ, ಆದಿತ್ಯ ಬಿರ್ಲಾ, ನಾರ್ದರ್ನ್ ಟ್ರಸ್ಟ್ ಬ್ಯಾಂಕ್ ಸೇರಿದಂತೆ ಒಟ್ಟು 17 ಕಂಪನಿಗಳು ಒಟ್ಟಾಗಿ ಕೆಲಸ ಮಾಡ್ತಿವೆ. ITBT ಕಂಪನಿಗಳು ಅಂದ್ರೆ ಕೇವಲ ಅಮೆರಿಕದಂತಹ ದೇಶಗಳಿಗೆ ದುಡಿದು ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಈ ಕಂಪನಿಗಳು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಮುಂದಾಗಿವೆ. ಇದರಲ್ಲಿ ಯಶಸ್ವಿಯೂ ಆಗಿವೆ. ಇವರನ್ನ ನೋಡಿ ಉಳಿದ ಕಂಪನಿಗಳು ಕಲ್ತ್ಕೊಳ್ಬೇಕಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಸ್ವಲ್ಪವಾದರೂ ಕೊಡುಗೆ ಕೊಡಲೇಬೇಕಾಗಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಔಟರ್ ರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ ವಿಶಿಷ್ಟ ಕೊಡುಗೆ ಇದು. ಈ ಮೂಲಕ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದಷ್ಟು ಬ್ರೇಕ್ ಹಾಕೋದು ಈ ಅಸೋಸಿಯೇಷನ್ನ ಪ್ರಮುಖ ಉದ್ದೇಶ. ಬಹುಶಃ ಬೆಂಗಳೂರಿನ ಎಲ್ಲಾ ITBT ಕಂಪನಿಗಳು ಇದೇ ರೀತಿಯ ಸಹಕಾರ ನೀಡಿದ್ರೆ ಮುಂದೊಂದಿನ ಬೆಂಗಳೂರು ಟ್ರಾಫಿಕ್ ಮುಕ್ತ ನಗರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿ ಜೊತೆ ಸೋಮಣ್ಣ ಮಾಚಿಮಾಡ, TV9 ಬೆಂಗಳೂರು.